ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 13ನೇ ತಾರೀಕು ಹೇಗಿದೆ, ಯಾವ ರಾಶಿ ಇದೆ, ಹಾಗೆ ಯಾವ ರಾಶಿಯವರಿಗೆ ಶುಭ, ಯಾರಿಗೆ ಕೆಡಕಾಗುತ್ತೆ, ಅವರು ಏನೆಲ್ಲ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ಈ ದಿನದ ಬಗ್ಗೆ ಮಾತಾಡೋಕ್ಕೂ ಮೊದಲು ನೀವು ಹೇಳಿದ್ರಿ, ಈ ಮೊದಲೇ ಹೇಳಿದ್ರಿ 6 ತಿಂಗಳು ಮುಂಚೆನೆ ಈ ವರ್ಷದಲ್ಲಿ ಚೆನ್ನಾಗಿಲ್ಲ 11ನೇ ತಿಂಗಳು ಅಂತ. ಅದಕ್ಕೆ ತಕ್ಕಂತೆ ಸಾಲ್ ದುರಂತ ಆಗಿದೆ ಈ ತಿಂಗಳು ಶುರುವಲ್ಲೇ. ಆ್ಯಂಡ್ ಮೊನ್ನೆ ಕೂಡ ಒಂದು ಸ್ಫೋಟ ಆಗಿದೆ ಡೆಲ್ಲಿಯಲ್ಲಿ, 16 ಜನ ಸತ್ತಿದ್ದಾರೆ. ಸೊ ಆ ಘಟನೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸ್ಟಾರ್ಟಿಂಗ್ ಹೇಳಿದೆ, ಈ ಮಂತ್ ಸ್ಟಾರ್ಟ್ ಆದಾಗೆ ಹೇಳಿದೆ 11th ಮಂತ್ ಅಂದರೆ ಈ ವರ್ಷದ ಕೊನೆಯ ಒಂದು ಡೇಂಜರಸ್ ಮಂತ್ ಅಂತ ಹೇಳಿದೆ. ಸೊ ಏನಪ್ಪ ಅಂತಂದರೆ 11 ಅಂತ ಬಂದಾಗ 2 ಬರುತ್ತೆ, ಒಂದು ಸೇರಿಸಿದಾಗ 11 ಅಂದಾಗ 2 ಬರುತ್ತೆ. ಆ 2 ಅನ್ನೋದು ಏನಪ್ಪ ಅಂದರೆ 2 ಅನ್ನೋದು ಈ ವರ್ಷಕ್ಕೆ ತುಂಬ ಡೇಂಜರಸ್ ಒಂದು ತಿಂಗಳು. ಅದರಲ್ಲೂ 2 ಅನ್ನೋದು ತುಂಬ ಡೇಂಜರ್ ನಂಬರ್ ಅಂತ ಹೇಳಿದ್ದೆ 2025ಗೆ. ಅದೇ ರೀತಿ ಈ ಲಾಸ್ಟ್ ಮಂತ್ ಇದು ಈ ನವಂಬರ್ ಅನ್ನೋದು ಲಾಸ್ಟ್ ಮಂತ್ ಆಗಿರುತ್ತೆ. ಈ ಮಂತಲ್ಲಿ ಕೂಡ ತುಂಬ ಜನ ಎಲ್ಲೂ ಹೊರಗಡೆ ಹೋಗಬೇಡಿ, ಮತ್ತು ಏನಾದರೂ ಈ ತಿಂಗಳಲ್ಲಿ ಯಾವುದಾದ್ರೂ ಒಂದು ತುಂಬ ಏನಾದರೂ ನೆಗೆಟಿವ್ ನಡೆಯುತ್ತೆ, ಅದು ಎಲ್ಲಾದರೂ ಆಗಿರ್ಬೋದು ಅಂತ ಸ್ಟಾರ್ಟಿಂಗ್ ಮಂತಲ್ಲಿ ಹೇಳಿದ್ದೆ. ನೋಡಿ, ಮೊನ್ನೆ ಆಗಿರೋದು ತುಂಬ ನಮಗೆ ತಡ್ಕೊಳಕ್ಕಾಗದೇ ಇರೋದು. ಯಾಕಂದರೆ ನಮ್ಮ ಒಂದು ಐತಿಹಾಸಿಕ ಸ್ಥಳಗಳನ್ನ ಒಂದು ಬ್ಲಾಸ್ಟ್ ಮೂಲಕ ಮಾಡುವಂಥ ಇದು ಒಂದು ತುಂಬ ದುರಂತ. ಇದಾದಮೇಲೆ ಕೂಡ ಎಲ್ಲೋ ಒಂದು ಕಡೆ ಈ ಮಂತಲ್ಲೇ ಮತ್ತೆ ಇನ್ನೊಂದು ನ್ಯೂಸ್ ಆಗ್ಬೋದು. ಯಾಕಂದರೆ ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಇದೇ ರೀತಿ ಎಲ್ಲರಿಗೂ ತಿಳಿಸುವಂಥ ಒಂದು ಪ್ರಪಂಚದಲ್ಲಿ ಇವಾಗ ಇದಾಗಿರೋದು ಎಲ್ಲ ದೇಶಗಳಿಗೂ ಗೊತ್ತಾಗಿರುತ್ತೆ. ಇದು ನಮ್ಮ ದೇಶದಲ್ಲಾಗಿದ್ದರೂ ಬೇರೆ ಬೇರೆ ದೇಶ. ಆದರೆ ಈ ತಿಂಗಳು ನೋಡಿ, ಈ ತಿಂಗಳು ಅದು ತುಂಬ ಇದಾಗಿರೋದು ನಮ್ಗೆ ಕೆಟ್ಟದ್ದು, ಒಳ್ಳೆಯದಲ್ಲ. ಇದೇ ರೀತಿ ಏನಾದರೂ ಒಳ್ಳೆಯದು ಆಗ್ಬೋದು ಈ ಮಂತಲ್ಲಿ. ಒಳ್ಳೆಯದು ಅಂತಂದರೆ ಅದು ಕೂಡ ಏನಾದರೂ ಒಂದು ಬಿಗ್ ನ್ಯೂಸ್ ಆಗುತ್ತೆ. ಹಾಗಾಗಿ ಈ ಮಂತು ಎಂಡ್ ಆಗಿರೋದ್ರಿಂದ ನೋಡಿ, ನಾವೇನು ಹೇಳಿರ್ತೀವಿ, ಈ ಡೇಟ್ ಚೆನ್ನಾಗಿಲ್ಲ, ಈ ವರ್ಷದಲ್ಲಿ ಈ ತಿಂಗಳುಗಳು ಚೆನ್ನಾಗಿಲ್ಲ, ಈ ಗಂಟೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಆ ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು 9 ಗಂಟೆ ಆಗಿರ್ಬೋದು, ಅಥವಾ 2 ಗಂಟೆ ಆಗಿರ್ಬೋದು, ಅಥವಾ ನೋಡಿ ಮೊನ್ನೆ 11 ಅಂತ ಹೇಳ್ತಾಯಿದ್ರು. ಅಂದರೆ 11 ಗಂಟೆ 11 ನಿಮಿಷ ಈ ಒಂದು ಮಿರಾಕಲ್ ಟೈಮ್ನ ಏನಾದರೂ ನಾವು ಅಚೀವ್ ಮಾಡ್ಕೊಳ್ಬೋದು ಅಂತ. ಬಟ್ ಈ ವರ್ಷಕ್ಕೆ ಇದು ಡೇಂಜರಸ್ ಮಂತ್ ಆಗಿರೋದ್ರಿಂದ ನಾವು ಈ ವರ್ಷದಲ್ಲಿ ತುಂಬ ಜನನ, ಅಂದರೆ ಇದು ಒಂದು ಎಲ್ಲ ಸ್ವಲ್ಪ ತಪ್ಪಿ ಮಿಸ್ ಆಗಿದೆ ಅಷ್ಟೇ. ಇದೇನಾದರೂ ಅವ್ರಿಗೆ ಸಕ್ಸಸ್ ಆಗಿದ್ರೆ ತುಂಬ ದೊಡ್ಡ ನಷ್ಟವನ್ನು ನಾವು ಅನುಭವಿಸ್ಬೇಕಾಗಿತ್ತು. ಸೊ ದೊಡ್ಡ ಮಟ್ಟಕ್ಕಾಗಿದ್ರೆ ಹೌದು. ಹಾಗಾಗಿ ಇದು ತುಂಬ ಡೇಂಜರಸ್ ತಿಂಗಳಾಗಿರುತ್ತೆ. ಇದೇ ತಿಂಗಳು ಎಲ್ಲರೂ ಯಾರೆಲ್ಲ 2ನೇ ತಾರೀಕು ಹುಟ್ಟಿರ್ತೀರಾ, 11ನೇ ತಾರೀಕು ಹುಟ್ಟಿರ್ತೀರಾ, 20ನೇ ತಾರೀಕು, 29ನೇ ತಾರೀಕು, ಅದೇ ರೀತಿ 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಹುಟ್ಟಿರ್ತೀರಾ, ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಿ. ಅದೇ ರೀತಿ ನೋಡಿ, ಈ ತಿಂಗಳು 29ನೇ ತಾರೀಕು ಆಗಿರ್ಬೋದು, 29ನೇ ತಾರೀಕು ಕೂಡ ತುಂಬ ಡೇಂಜರಸ್ ಆಗಿರುತ್ತೆ. ಅದೇ ರೀತಿ 20ನೇ ತಾರೀಕು ಮತ್ತು 11ನೇ ತಾರೀಕು ಈ ಡೇಟ್ಗಳಲ್ಲೆಲ್ಲ ತುಂಬ ಏನಾದರೂ ಒಂದು ಈ ಥರ ಕಹಿ ಘಟನೆಗಳನ್ನ ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೊ ಇದು ನಮಗೆ ಒಂದು ನಷ್ಟದ ಒಂದು ಇದು ಇಡೀ ದೇಶಗಳಿಗೆಲ್ಲ ಗೊತ್ತಾಗಿರುತ್ತೆ. ಈ ರೀತಿ ಆಗಿರೋದು ಬೇರೆ ಬೇರೆ ದೇಶಗಳಿಗೂ ಗೊತ್ತಾಗಿರುತ್ತೆ. ಈ ವರ್ಷಕ್ಕೆ ಕೊನೆಯ ಡೇಂಜರ್ ತಿಂಗಳು ಮತ್ತೆ ಹೇಳ್ತಾ ಇದ್ದೀನಿ. ಯಾರೆಲ್ಲ 9ನೇ ತಾರೀಕು, ಯಾರೆಲ್ಲ 20ನೇ ತಾರೀಕು, 2ನೇ ತಾರೀಕು ಕೌಂಟ್ ಮಾಡಿದಾಗ ಬರುತ್ತೆ ಹುಟ್ಟಿರ್ತೀರ ಅವರು ನೋಡಿ, ಆ ಕಾರು ಕೂಡ I-20 ಅಂತ ಬಂದಿರುತ್ತೆ. I-20 ಅಂತಂದರೆ ಅಲ್ಲೂ 2 ಪಾಸ್ ಆಗಿರುತ್ತೆ. ಸೊ ಆ 2 ಅನ್ನೋದು ಎಷ್ಟು ಡೇಂಜರಸ್ ಆಗಿದೆ ಅಂತ ನೀವು ಇದರಲ್ಲೇ ನೋಡ್ಕೊಳ್ಬೋದು. ಈ ಮಂತಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ.